ಇವತ್ತು ಬೆಂಗಳೂರಿನಲ್ಲಿ ಐತಿಹಾಸಿಕ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಈ ಒಂದು ರೋಡ್ ಶೋ ಹಾದು ಹೋಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತಹ ಮತ್ತು ಸಚಿವರಾಗಿರುವಂತಹ ಗೋಪಾಲಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಪಕ್ಷದ ಸುಪ್ರೀಂ ನಾಯಕರು, ದೇಶದ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬಹುದೊಡ್ಡ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರಕ್ಕೂ ಕೂಡ ಅವರ ರೋಡ್ ಶೋ ಹಾದು ಹೋಗುತ್ತೆ, ಏನ್ ಹೇಳ್ತೀರಿ? ಸರ್, ನಮ್ಮೆಲ್ಲರಿಗೂ ನನ್ನ ಕ್ಷೇತ್ರದ ಜನತೆಗೆ, ರಾಜಾಜಿನಗರ ಕ್ಷೇತ್ರದ ಜನತೆ ಅತೀವ ಸಂತಸ ಆಗಿದೆ. ಅವ್ರು ಬರ್ತಕ್ಕಂಥ ಕ್ಷಣಗಳನ್ನ ಕಾಯ್ತಾ ಇದ್ದೇವೆ. ಲಕ್ಷಾಂತರ ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರ ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಬಹಳ ಹತ್ತಿರದಿಂದ ನೋಡ್ತಕ್ಕಂಥ ದಿನ ಇವತ್ತಾಗಿದೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನ. ಇವತ್ತೇನು ಬರ್ತಾ ಇದ್ದಾರೆ, ಕ್ಷೇತ್ರದ ಸುಮಾರು 1-1.5 ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ವಾಲಂಟಿಯರ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇವರ ಪ್ರಧಾನಮಂತ್ರಿ ಅವರ ರೋಡ್ ಶೋ ಬೆಂಗಳೂರಿನಲ್ಲಿ ಎಷ್ಟು ಸೀಟ್ ಗೆಲ್ಲೋದಕ್ಕೆ ನಿಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ? 20ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಈ ರಾಜ್ಯದ ಜನತೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ವಿನಂತಿ ಮಾಡ್ಕೊಂಡಿದೆ, 140ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೇವೆ. ಕಳೆದ ಒಂದು 4-5 ತಿಂಗಳ ಹಿಂದೆ ನಡೆದಿರುವಂತಹ ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇದೇ ರೀತಿಯಾಗಿರುವಂತಹ ಒಂದು 50 ಕಿಲೋಮೀಟರ್ ರೋಡ್ ಶೋ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಬಹಳ ಅಭೂತಪೂರ್ವವಾದಂತಹ ಗೆಲುವು ಗುಜರಾತ್ನಲ್ಲಿ ಬಿಜೆಪಿಗೆ ಸಿಕ್ಕಿತ್ತು. ಅದೇ ರೀತಿಯಾಗಿರುವಂತಹ ಹೆಚ್ಚು ಕಮ್ಮಿ ಅದೇ ರೀತಿಯಾಗಿರುವಂತಹ ರೋಡ್ ಶೋ ಇದು ಕೂಡ. ಹೀಗಾಗಿ ಇಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಗೆಲುವನ್ನು ನೀವು ನಿರೀಕ್ಷೆ ಮಾಡ್ತಿದ್ದೀರಿ? 100ಕ್ಕೆ 100 ಭಾಗ ಸರ್ಕಾರ ರಚನೆ ಮಾಡ್ತೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾಯಕತ್ವದಲ್ಲಿ ಇಲ್ಲಿ ಸರ್ಕಾರ ಬರುತ್ತೆ. ಮತ್ತೆ ನರೇಂದ್ರ ಮೋದಿಜಿಯವರು ಇನ್ನೂ 16 ವರ್ಷ ಈ ದೇಶದ ಚುಕ್ಕಾಣಿಯನ್ನು ಹಿಡಬೇಕು, ದೇಶ ಸುರಕ್ಷಿತವಾಗಿರಬೇಕು ಅಂತಂದ್ರೆ ಅವರೇ ಮುಂದಿನ ಪ್ರಧಾನಿಗಳಾಗಬೇಕು. ಮತ್ತು ಒಬ್ಬ ವಿಶ್ವ ನಾಯಕರಾಗಿ ಸ್ವತಂತ್ರ ಬಂದ 75 ವರ್ಷದ ನಂತರ ಭಾರತಕ್ಕೆ ಒಂದು ವಿಶಿಷ್ಟವಾದ ಒಂದು ಗೌರವ ಸಿಕ್ಕಿದೆ ಅಂತಂದ್ರೆ ನರೇಂದ್ರ ಮೋದಿಜಿಯವರ ಕಾಲದಲ್ಲಿ. ಧನ್ಯವಾದಗಳು ಸರ್. ಇದಿಷ್ಟು ಗೋಪಾಲಯ್ಯ ಅವರ ಮಾತು. ಪ್ರಧಾನಿ ಮೋದಿ ಅವರ ಈ ಒಂದು ರೋಡ್ ಶೋ ಏನಿದೆ, ಇದು ಮತ್ತಷ್ಟು ಆನೆ ಬಲವನ್ನ ಬಿಜೆಪಿ ಪಕ್ಷಕ್ಕೆ ತಂದು ಕೊಡುತ್ತೆ. ಮತ್ತೆ ಗುಜರಾತ್ನಲ್ಲೇ ಆಗಿರುವಂತಹ ಗೆಲುವು ಏನಿದೆ ಅದೇ ರೀತಿಯಾಗಿರುವಂತಹ ಗೆಲುವು ಈ ಒಂದು ರೋಡ್ ಶೋ ಮೂಲಕ ಕರ್ನಾಟಕದಲ್ಲೂ ಕೂಡ ನಮಗೆ ಸಿಗುತ್ತೆ ಅನ್ನುವಂತ ಒಂದು ಆಶಾಭಾವನೆಯನ್ನ ಗೋಪಾಲಯ್ಯ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.